ರೋಗ ಪೂರ್ವ ಪತ್ತೆಯಿಂದ ಜೀವಹಾನಿ ತಡೆಯಬಹುದು ಎಂದು ಸಿರ್ಸಿಯ ವಿಭಾಗೀಯ ದಂಡಾಧಿಕಾರಿ ಚಂದ್ರಶೇಖರ್ ಆರ್ಜಿ ಹೇಳಿದರು. ಸಿರ್ಸಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಸ್ಕೋಡ್ವೇಸ್ ಸಂಸ್ಥೆ, ರೋಟರಿ ಕ್ಲಬ್, ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಗುಜರಾತ್, ನಾರಾಯಣ ಹೆಲ್ತ್ ಶಿವಮೊಗ್ಗ ಹಾಗೂ ಐಎಂಎ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಸಿರ್ಸಿ ವಿಭಾಗೀಯ ದಂಡಾಧಿಕಾರಿ ಚಂದ್ರಶೇಖರ್ ಆರ್ಜಿ ಅವರು, ಉತ್ತರ ಕನ್ನಡದಂತಹ ಗುಡ್ಡಗಾಡು ಪ್ರದೇಶದ ಜನ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ, ಮಂಗಳೂರು, ಗೋವಾ, ಬೆಳಗಾವಿ, ಶಿವಮೊಗ್ಗದಂತಹ ಪ್ರದೇಶಗಳಿಗೆ ತೆರಳಬೇಕಾಗಿರುವುದರಿಂದ ಆರಂಭದಲ್ಲೇ ರೋಗ ಪತ್ತೆಯಾಗದಿದ್ದರೆ ಜೀವಹಾನಿಯಂತಹ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇಂತಹ ತಜ್ಞ ವೈದ್ಯರ ಬೃಹತ್ ಶಿಬಿರಗಳು ಅಸಹಾಯಕರಿಗೆ ರೋಗ ಪೂರ್ವ ಪತ್ತೆಗೆ ತುಂಬಾ ಸಹಾಯಕವಾಗುತ್ತದೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಮಾತನಾಡಿ, ಸಿರಸಿ ತಾಲೂಕಿನ ಹೆಚ್ಚಿನ ಗ್ರಾಮಗಳು ನಗರ ಪ್ರದೇಶದಿಂದ ದೂರ ಇರುವುದರಿಂದ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಸಮಸ್ಯೆ ಎದುರಿಸುತ್ತಿರುವ ಜನರಿಗೆ ಇಂತಹ ಆರೋಗ್ಯ ಶಿಬಿರಗಳು ತುಂಬಾ ಅನುಕೂಲವಾಗುತ್ತದೆ. ಅಲ್ಲದೆ ಅನಾವಶ್ಯಕ ಆರ್ಥಿಕ ನಷ್ಟವನ್ನು ತಡೆದು ಜೀವಹಾನಿಯನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಸಿರಸಿ ರೋಟರಿ ಕ್ಲಬ್ನ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ರವರು, ಸಮಾಜದ ಅವಶ್ಯಕತೆ ಮತ್ತು ಬೇಡಿಕೆಗಳನ್ನಾಧರಿಸಿ ರೋಟರಿ ಸಂಸ್ಥೆ ಸೇವೆ ಸಲ್ಲಿಸುತ್ತಿದ್ದು, ಸ್ಕೋಡ್ವೇಸ್ ಸಂಸ್ಥೆ ಆಯೋಜಿಸಿದ ಬೃಹತ್ ಆರೋಗ್ಯ ಶಿಬಿರದ ಯಶಸ್ವಿಗೆ ಸಾಥ್ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಆರೋಗ್ಯ ಶಿಬಿರಗಳನ್ನು ಗ್ರಾಮೀಣ ಮಟ್ಟದಲ್ಲೂ ಆಯೋಜಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸ್ಕೋಡ್ವೇಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಸ್ಕೋಡ್ವೇಸ್ ಸಂಸ್ಥೆ ಗುಜರಾತ್ನ ದೇಸಾಯಿ ಫೌಂಡೇಶನ್ನ ಸಹಯೋಗ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದು, ಬೃಹತ್ ಆರೋಗ್ಯ ಶಿಬಿರಕ್ಕೆ ಸಿರಸಿಯ ರೋಟರಿ ಕ್ಲಬ್, ಐಎಂಎ ಸಿರಸಿ, ನಾರಾಯಣ ಹೆಲ್ತ್ ಶಿವಮೊಗ್ಗ ಸಂಸ್ಥೆಗಳು ಕೈಜೋಡಿಸಿವೆ ಎಂದು ಹೇಳಿ ಎಲ್ಲರನ್ನೂ ಸ್ವಾಗತಿಸಿದರು. ವೇದಿಕೆಯಲ್ಲಿ ಸ್ಕೋಡ್ವೇಸ್ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ, ಸಿರಸಿಯ ಐಎಂಎ ಕಾರ್ಯದರ್ಶಿ ಡಾಕ್ಟರ್ ಹರ್ಷ ನಾಡಿಗೇರ, ಸಿರಸಿ ಮಹಾಲಕ್ಷ್ಮಿ ಆಸ್ಪತ್ರೆಯ ವೈದ್ಯ ರೋಟರಿಯನ್ ಡಾಕ್ಟರ್ ದಿನೇಶ್ ಹೆಗಡೆ, ಶಿವಮೊಗ್ಗದ ನಾರಾಯಣ ಹೆಲ್ತ್ನ ಹೃದ್ರೋಗ ತಜ್ಞ ಡಾಕ್ಟರ್ ಶಶಾಂಕ, ಎಲುಬು ತಜ್ಞ ಡಾಕ್ಟರ್ ನಿತಿನ್, ಸಿರಸಿಯ ಶ್ರೀಗಂಧ ಕಣ್ಣಿನ ಆಸ್ಪತ್ರೆಯ ಶ್ರೀ ಶ್ರುತಿ ಹೆಗಡೆ, ಮನಸ್ವಿತಾ ಸ್ಪೆಷಾಲಿಟಿ ಕ್ಲಿನಿಕ್ನ ಮನೋವೈದ್ಯ ರೋಟರಿಯನ್ ಡಾಕ್ಟರ್ ಆಶಯ್ ತೆಲಂಗ, ಡಾಕ್ಟರ್ ಎಲ್ಎಚ್ ಪೈ ಆಸ್ಪತ್ರೆಯ ಎಲುಬು ಶಸ್ತ್ರಚಿಕಿತ್ಸಕ, ರೋಟರಿಯನ್ ಡಾಕ್ಟರ್ ಕೈಲಾಶ್ ಪೈ, ಕೃಪಾ ನರ್ಸಿಂಗ್ ಹೋಮ್ನ ಸಾಮಾನ್ಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅನಿತಾ, ಡಾಕ್ಟರ್ ಕಿಶೋರ್ ಪವಾರ್, ನಾಗೇಶ್ ದಂತ ಚಿಕಿತ್ಸಾಲಯದ ದಂತ ವೈದ್ಯ ಡಾಕ್ಟರ್ ನಾಗೇಶ್ ತುಂಬಾಡಿ, ಸಿರಸಿ ಸ್ಕಿನ್ ಕೇರ್ ಚರ್ಮರೋಗ ತಜ್ಞ ಡಾಕ್ಟರ್ ಮಂಜುನಾಥ ಕನ್ನಂತ, ಸಿರಸಿ ಟಿಎಸ್ಎಸ್ ಆಸ್ಪತ್ರೆ ಸಾಮಾನ್ಯ ರೋಗ ತಜ್ಞ ಡಾಕ್ಟರ್ ವೀರೇಶ್ ಬಾಲೆಹೊಸೂರು, ಸ್ತ್ರೀರೋಗ ತಜ್ಞೆ ಡಾಕ್ಟರ್ ವೀಣಾ ವೆರ್ಣೇಕರ್, ಸ್ಕೋಡ್ವೇಸ್ ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ನ ಸಾಮಾನ್ಯ ರೋಗ ತಜ್ಞ ಡಾಕ್ಟರ್ ಸಿದ್ದನಗೌಡ ಉಪಸ್ಥಿತರಿದ್ದರು. ಶಿಬಿರದಲ್ಲಿ 16ಕ್ಕೂ ಅಧಿಕ ತಜ್ಞ ವೈದ್ಯರು ಭಾಗಿಯಾಗಿ ತಪಾಸಣೆ ನಡೆಸಿದರು ಹಾಗೂ 500ಕ್ಕೂ ಹೆಚ್ಚು ಜನ ಈ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಸ್ಕೋಡ್ವೇಸ್ನ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ನಾರಾಯಣ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿ ಕೊನೆಯಲ್ಲಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.